ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜ ಧ್ರುವಂತ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ವಿವೀರಸಂದ್ರ ಎಂಬ ಗ್ರಾಮದಲ್ಲಿ 5ನೇ ಫ್ಲೋರು ಕಂಬಿ ಕೊಟ್ಟೋದಕ್ಕೆ ಈ ಭಯ ಆಗುತ್ತೆ ನೋಡಿದ ತಕ್ಷಣ. ಏನು 5ನೇ ಫ್ಲೋರ್ಗೆ ರಾಡೆಲ್ಲ ಎಳಿಬೇಕು. ಓಕೆ, ನಮ್ಮ ಕೆಲಸ ಅಲ್ವಾ, ಮಾಡಲೇಬೇಕು. ಆಮೇಲೆ ರಾಡೆಲ್ಲ ನೇರ ಮಾಡಿ 16, 10 mm, 8 mm ಎಲ್ಲ ನೇರ ಮಾಡಿ, ಆಮೇಲೆ ಸ್ನೇಹಿತರೆ ರಿಂಗ್ ಪೀಸ್ ಕಟ್ ಮಾಡಿಕೊಟ್ರು ಹುಡುಗರು. ಆಮೇಲೆ ಸ್ಪೀಡಾಗಿ ಹೊಡೆದು 9 ಗಂಟೆಗೆಲ್ಲ ರಿಂಗೆಲ್ಲ ಹೊಡೆದ್ಬಿಟ್ವಿ. ಆಮೇಲೆ ಮೇಸ್ತ್ರಿ ಹೋಗಿ ಊಟಕ್ಕೆ ಹೋಗೋಣ ಅಂತ ಹೇಳ್ದ. ಆಮೇಲೆ ಊಟಕ್ಕೆ ಹೋಗಿ ಬಂದ್ವಿ. ಸ್ನೇಹಿತರೆ, ಊಟ ಮಾಡ್ಕೊಬಂದ್ವಿ. ಬಿಲ್ಡಿಂಗ್ ಮೇಲೆ ನಿಂತು ನೋಡಿದಾಗ ನಮ್ಮ ಬೆಂಗಳೂರು ವ್ಯೂಸ್ಗಳು ನೋಡಿ ಸ್ನೇಹಿತರೆ, ಎಷ್ಟು ತುಂಬ ಚೆನ್ನಾಗಿದೆ. ಬೆಂಗಳೂರು ವ್ಯೂಸು ಅತ್ಯದ್ಭುತವಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಬೆಂಗಳೂರು ಯಾವ ಫಾರಿನ್ಗೂ ಏನು ಕಮ್ಮಿ ಇಲ್ಲ ಅನ್ನೋ ಥರದಲ್ಲಿ ಬೆಳೆದಿದೆ. ನೋಡಿ ಎಷ್ಟು ಅಪಾರ್ಟ್ಮೆಂಟ್, ಎಷ್ಟು ಫ್ಲೋರ್ಗಳಾಗಿದೆ. ಫುಲ್ ಖುಷಿ ಅಂತೂ ಆಗೋಯ್ತು, ಅಷ್ಟು ಅದ್ಭುತವಾಗಿದೆ ವ್ಯೂಸ್ಗಳು. ಆಮೇಲೆ ರಾಡೆಲ್ಲ ಟಕ ರಿಂಗೆಲ್ಲ ಎಳೆದ್ವಿ. ಪಕ್ಕದಲ್ಲಿ ಚಾಪೆ ಎಲ್ಲ ಹಾಕ್ತಾಯಿದ್ರು. ಆ ಕಡೆ ಸೆಂಟ್ರಿಂಗ್ ಹೊಡಿತವ್ರೆ, ಈ ಕಡೆ ಚಾಪೆ ಹಾಕ್ತಾಯಿದ್ರು. ನೋಡಿ ಸ್ನೇಹಿತರೆ, ಈ ಥರ ನೀರು ಹಾಕಿ ಕವರ್ ಹಾಕಿ ಚಾಪೆ ಹಾಕಬೇಕು. ಆಮೇಲೆ ನಾವು ಕಂಬಿ ಕಟ್ಟಬೇಕು. ಯಾಕೆ ಚಾಪೆ ಹಾಕ್ತೀರ ಅಂದರೆ ಪ್ಲಾಸ್ಟಿಕ್ ಗ್ರಿಪ್ ಚೆನ್ನಾಗಿ ಹಿಡಿಯುತ್ತೆ ಅಂತ. ಆಮೇಲೆ ಈ ಕವರ್ ಏನಕ್ಕೆ ಹಾಕ್ತಾರೆ ಅಂದರೆ ಸಿಮೆಂಟ್ ಹಾಲು ಲೀಕ್ ಕೆಳಗಡೆ ಹೋಗ್ದಿರೇ ಇರಲಿ ಸಿಮೆಂಟ್ ಹಾಲು ಅಂತ ಕವರ್ ಹಾಕಿ ಚಾಪೆ ಹಾಕೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನಾವು ರಾಡ್ ಎಳಿಬೇಕು ಮೇಲಕ್ಕ. ಬೀಮ್ ಕಟ್ಟಿದ್ದಾಯಿತು. ನೋಡಿ ಹಂಗೆ ಲಿವರಲ್ಲಿ ಹೊಡೆಯೋದು, ಇಳಿಸೋದು, ಟಕ್ ಇಳಿಸಿದ್ದಾಯಿತು. ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಾರೆ ಹುಡುಗರು. ನಾವಿಲ್ಲಿ ಬಿಸಿಲಲ್ಲಿ ಸಾಯ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ. ಐದನೇ ಫ್ಲೋರು, 4 ಜನ. ನಿನ್ನೆ ಬಂದ್ವಿ, ಇವತ್ತು ಕ್ಲಿಯರ್ ಆಯಿತು. ಓಕೆ ಸ್ನೇಹಿತರೆ, ಬಾಯ್.